ನಮ್ಮ ಹಿಂದೂ ಸನಾತನ ಧರ್ಮ ಮುಂದೆ ಹೋಗೋಕ್ಕೆ ನೀವುಗಳೇ ಸಹಾಯ ಮಾಡ್ತೀರ. ನೀವುಗಳೇ ಬಂದಿಲ್ಲ ಅಂದರೆ ಏನು ಮಾಡೋದು? ಫೀಸ್ ಇಟ್ಟಿರೋದು ಅಂಥದ್ದೇನು ಜಾಸ್ತಿ ಇಲ್ಲ, ಸಣ್ಣ ಫೀಸ್ ಇಟ್ಟಿದ್ದೀವಿ, ಸಣ್ಣ ಮೊತ್ತ. ಜ್ಯೋತಿಷ್ಯ ಕಲಿಯೋಕ್ಕೆ ಕಲ್ತಾದ್ಮೇಲೆ ನೀವೇ ಏನು ಹೇಳ್ತೀರಾ? ಸರ್ ಏನು ಸರ್ ನಿಮ್ಮ ಫೀಸ್ ಏನು ಇಲ್ಲವೇ ಇಲ್ಲ, ಎಷ್ಟು ವಿಚಾರ ತಿಳ್ಕೊಂಡ್ವಿ, ಎಷ್ಟು ಬದುಕುಗಳು ಚೇಂಜ್ ಆದ್ವಿ, ಈಗಿರೋ ದಶಾಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ನಾವು ಬದಲಾಯಿಸ್ಬೋದು, ಮುಂದಿನ ದಶ ಬರ್ತಕ್ಕಂಥದಕ್ಕೆಲ್ಲ ನಾವು ಕರೆಕ್ಟಾಗಿ ಸಿದ್ಧ ಮಾಡ್ಕೊಂಡಿದ್ದೀವಿ, ಮುಂದೆ ಗೊತ್ತಾಗ್ತಾ ಇದೆ ನನಗೆ ಮನೆ ಯಾವಾಗ ಕಟ್ತೀನಿ ಎಲ್ಲ ಕೊಡ್ತೀನಿ ಅಂತ. ಎಜುಕೇಷನ್ಗೆ ಬಂದಾಗ ಯಾವ ಲೈನ್ ಆರಿಸ್ಕೋಬೇಕು ಅಂತ ನಾವು ತಿಳ್ಕೊಬೇಕು ಅಂತಂದರೆ ಇಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು ಗ್ರಹ, ಇನ್ನೊಂದು ಮನೆಗಳು. ಮನೆಗಳು ಕೆಲವು ದಾರಿಯನ್ನು ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಓದಬೇಕು ಅಂದರೆ ಅಲ್ಲಿ 3 ಮನೆ ಭಾಳ ಪ್ರಮುಖವಾಗಿ ತೋರಿಸುತ್ತೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಇಂಜಿನಿಯರಿಂಗ್ಗೆ ಭಾಳ ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಓದಬೇಕು ಅಂತಂದರೆ ಸ್ವಲ್ಪ ಬದಲಾಗಿ 5 ಅಂತ ಬರುತ್ತೆ. ಆರ್ಕಿಟೆಕ್ಟ್ ಮಾಡೋರಿಗೆ 5 ಅಂತ ಬರುತ್ತೆ. ಹಾಗೆ ನಾವು ಡೇಟಾ ಸೈನ್ಸ್ಗೆ ಹೋಗಬೇಕು, ಡೇಟಾ ಬಗ್ಗೆ ನಾನು ಅನಾಲಿಸಿಸ್ ಮಾಡಬೇಕು ಅಂದರೆ 4 ಅಂತ ಬರುತ್ತೆ. 12 ಮನೆಗಳು ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ತೋರಿಸುತ್ತೆ. 12 ವಿಧವಾಗಿರ್ತಕ್ಕಂಥ ನಂಬರ್ಗಳು ಅಥವಾ ಎಜುಕೇಷನ್ ತೋರಿಸುತ್ತೆ. ಅದ್ರ ಜೊತೆಗೆ ಗ್ರಹಗಳು ಕೂಡ ವಿಚಾರವನ್ನು ತೋರಿಸುತ್ತೆ. ಗ್ರಹಗಳು ಏನು ವಿಚಾರ ತೋರಿಸುತ್ತೆ? ಈಗ ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಟ್ ಆಗಬೇಕು ಅಂದರೆ ಅದೊಂದು ಡಿಸೈನು, ಅದಕ್ಕೆ ಕಾರಕ ಆಗಿರ್ತಕ್ಕಂಥ ಒಂದು ಗ್ರಹ ಅಲ್ಲಿ ಶುಕ್ರ ಆಗಿರ್ತಾನೆ ಮತ್ತು ಮಂಗಳನೂ ಕೂಡ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್ ನಾನು ಮೆಡಿಕಲ್ಗೆ ಹೋಗಬೇಕು ಅಂತ ಬರುತ್ತೆ. ಅದ್ರಲ್ಲಿ ಮೆಡಿಕಲ್ಗೆ ಹೋಗೋಕ್ಕೆ ನಮಗೆ 8ನೇ ಮನೆ 12ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 8 ಸರ್ಜರಿ ತೋರಿಸುತ್ತೆ, 12 ನಮಗೆ ಡೀಪ್ ರಿಸರ್ಚ್ ತೋರಿಸುತ್ತೆ, 6ನೇ ಮನೆ ಜನರಲ್ ಮೆಡಿಸಿನ್ ತೋರಿಸುತ್ತೆ, 5ನೇ ಮನೆ ಹೀಲಿಂಗ್ ಇಂಡಸ್ಟ್ರಿ ತೋರಿಸುತ್ತೆ. ಇಷ್ಟೂ ಮನೆಗಳು ಮೆಡಿಕಲ್ ಇಂಡಸ್ಟ್ರಿಗೆ ಹೋಗೋರಿಗೆ 5, 6, 8, 12 ಈ ಒಂದು ಮನೆಗಳು ತೋರಿಸುತ್ತೆ. ಯಾವಾಗ ನೀವು ಜ್ಯೋತಿಷ್ಯ ಕಲಿತೀರಾ ಈ ಕಾಂಬಿನೇಷನ್ ಜೊತೆ 10, 11 ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಂಗತಿ ನಾವು ನೋಡ್ತೀವಿ. ಅಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾವು ನೀಟ್ ಮುಗಿಸ್ತೀವ, ಅದು ಇಂಪಾರ್ಟೆಂಟ್. CETಗೆ ಮುಗಿಸ್ತೀವ, ಸಕ್ಸಸ್ ಆಗುತ್ತೆ. ಈಗ ತುಂಬ ಜನ JEE ಮಾಡಬೇಕು ಮತ್ತು NDA ಮಾಡಬೇಕು ಅಂತೆಲ್ಲ ಇರ್ತಾರೆ, IITಗೆ ಹೋಗಬೇಕು ಅಂತೆಲ್ಲ ಇರ್ತಾರೆ. ಅಲ್ಲಿಗೆ ಹೋಗ್ಬಿಟ್ರೆ ಇದು ಅಂತ ಯಾವುದೋ ಬರೀತಾರೆ, ಯಾವುದೋ GMAT, CAT, MAT, CET ಎಲ್ಲ ಬರಿತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಷನ್ ಜೊತೆಗೆ ನಿಮಗೆ 6, 10, 11 ಕಾಂಬಿನೇಷನ್ ಬರಬೇಕು. ತುಂಬ ಜನ ಅದನ್ನು ಮಾಡಿ ನಾನು ಇನ್ನೊಂದು ವರ್ಷ ಮಾಡ್ತೀನಿ ಅಂತ ವರ್ಷಗಳು ಸ್ವಲ್ಪ ಹಾಳಾಗ್ತಕ್ಕಂಥ ಸಾಧ್ಯತೆಯೂ ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವರ್ಷಗಳ ಹಾಳಾದಾಗ ನಮಗೆ ಮುಂದೆ ಏನಾದ್ರು 3 ವರ್ಷ ಹಾಳು ಮಾಡಿದ್ವಿ, ಈಗ ಮತ್ತೆ ನಾವು ಇಂಜಿನಿಯರಿಂಗ್ಗೆ CET ಬರೆದು ಮತ್ತೆ ಹೋಗಬೇಕು, 3 ವರ್ಷ ಡಿಲೇ. ಇವ್ರ ಜೊತೆ ಇರೋರೆಲ್ಲ ಇನ್ನೊಂದು 2 ವರ್ಷ ಆದರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಮುಂದೆ ಹೊಟ್ಟೋಗಿರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಯಾರು ಮಾಡ್ಕೊಳ್ತಾರೆ? ನೀವೇ ಮಾಡ್ಕೊಳ್ತೀರ. ಇಲ್ಲಿ 2 ರೀತಿಯಾಗಿರ್ತಕ್ಕಂಥದ್ದು. ಒಂದು, ಗ್ರಹಗಳು ತಮ್ಮ ಕಾರಕತ್ವದ ಮೇಲೆ ವಿದ್ಯಾಭ್ಯಾಸ ಕೊಡೋದಿಲ್ಲ. ಅಂಥ ಸಮಯದಲ್ಲಿ ನಾವು ಭಾಳಷ್ಟು ಪುಷ್ ಮಾಡಬೇಕು. ಆ ಪುಷ್ ಮಾಡ್ತಕ್ಕಂಥ ವಿಚಾರ ಹೇಗೆ? ದಾನಗಳು ಮಾಡ್ಕೋಬೇಕು, ಹಾಗೆ ಆ ಗ್ರಹದ ಉಂಗುರ ಅಥವಾ ರುದ್ರಾಕ್ಷಿ ಹಾಕೋಬೇಕು. ಅಥವಾ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು, ಎಜುಕೇಷನ್ ಕಾಂಬೋ ಅನ್ನೋ ಒಂದು ಕ್ರಿಸ್ಟಲ್ಸೇ ಬರುತ್ತೆ, ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಓದಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ, ಇಂಟ್ರೆಸ್ಟಿಂಗ್ ಬರುತ್ತೆ ಒಂದು. ಹಾಗೆ ಫೈನಲ್ ಆಗಿ ಏನೇ ಎಜುಕೇಷನ್ ಮಾಡಿದ್ರೂ ಕೂಡ ಅದನ್ನು ರಿಪೀಟ್ ಮಾಡಲೇಬೇಕು ನಾವು. ಯಾಕೆಂದರೆ ಈ ಮೈಂಡು ಒಂದು ರೀತಿ ಒಂಥರ ಸೇವಕ ಇದ್ದಂಗೆ, ಎಷ್ಟು ರಿಪೀಟ್ ಮಾಡ್ತೀವೋ ಅಷ್ಟು ಅಭಿವೃದ್ಧಿ ಆಗುತ್ತೆ. ಈ ಸೇವಾ ಮಾಡತಕ್ಕಂಥ ವಿಚಾರದಲ್ಲಿ ಸೇವೆ ಮಾಡ್ತಾನೇ ಇರಬೇಕು. ಅಂದರೆ ಆ ಮೈಂಡಿಗೆ ಸೇವೆ ಮಾಡ್ತಾನೇ ಇರಬೇಕು ಅಂದರೆ ಒಂದು ವಿಚಾರನ ತಗೊಳ್ತಾನೇ ಇರಬೇಕು.